ಓಂ ನಮಃ ಸಿದ್ಧೇಭ್ಯಃ. ಎಲ್ಲರಿಗೂ ಜಯ ಜಿನೇಂದ್ರ. ಸರ್ವಾರ್ಥ ಸಿದ್ಧಿ ಗ್ರಂಥದಲ್ಲಿ 8 ಅಧ್ಯಾಯಗಳ ವಿಷಯ ನಿರೂಪಣೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಇವತ್ತು 9ನೇ ಅಧ್ಯಾಯದಲ್ಲಿ ಏನೆಲ್ಲ ವಿಷಯಗಳು ತಿಳಿಯಲು ಸಿಗುತ್ತದೆ ಎಂದು ತಿಳಿದುಕೊಳ್ಳೋಣ. 9ನೇ ಅಧ್ಯಾಯದಲ್ಲಿ ಸಂವರ ಮತ್ತು ನಿರ್ಜರ ತತ್ವಗಳನ್ನು ವಿಶದೀಕರಿಸಿದ್ದಾರೆ. ಆಶ್ರವವನ್ನು ನಿರೋಧ ಮಾಡುವುದೇ ಬಂಧವೆನಿಸುತ್ತದೆ. ಇದು ಭಾವಸಂವರ ಮತ್ತು ದ್ರವ್ಯ ಸಂವರ ಎಂದು 2 ಬಗೆಯಾಗುತ್ತದೆ. ಸಂಸಾರಕ್ಕೆ ನಿಮಿತ್ತವಾದ ಕ್ರಿಯೆಗಳು ಇಲ್ಲದಂತಾಗುವುದು ಭಾವಸಂವರವೆನಿಸುತ್ತದೆ. ಸಂಸಾರಕ್ಕೆ ನಿಮಿತ್ತವಾದ ಕ್ರಿಯೆಗಳಿಗೆ ಉಂಟಾಗುವ ಕರ್ಮಪುದ್ಗಲಗಳನ್ನು ಗ್ರಹಿಸದೇ ಇರುವುದು ದ್ರವ್ಯ ಸಂವರವೆನಿಸುತ್ತದೆ. ಗುಪ್ತಿ, ಸಮಿತಿ, ಧರ್ಮ, ಅನುಪೇಕ್ಷೆ, ಪರಿಶಃಜಯ ಮತ್ತು ಚಾರಿತ್ರಗಳಿಂದ ಸಂವರವು ಉಂಟಾಗುತ್ತದೆ. ಸಂಸಾರದ ಕಾರಣಗಳಿಂದ ಆತ್ಮನಿಗೆ ರಕ್ಷಣೆಯಾಗುವ ಬಲವು ಗುಪ್ತಿ ಎನಿಸುತ್ತದೆ. ಪ್ರಾಣಿಗಳಿಗೆ ಆಗುವ ಹಿಂಸೆಯನ್ನು ತಡೆಗಟ್ಟಲು ಮಾಡುವ ಸಂಯಮದ ವ್ಯಾಪಾರವು ಸಮಿತಿ ಎನಿಸುತ್ತದೆ. ಇಷ್ಟ ಸ್ಥಾನಕ್ಕೆ ಧಾರಣೆ ಹೊಂದುವುದು ಧರ್ಮವೆನಿಸುವುದು. ಶರೀರವೇ ಮೊದಲಾದವುಗಳ ಸ್ವಭಾವವನ್ನು ಪದೇ ಪದೇ ಚಿಂತಿಸುವುದು ಅನುಪೇಕ್ಷೆ ಎನಿಸುವುದು. ಕ್ಷುಧಾದಿ ವೇದನೆಗಳನ್ನು ಕರ್ಮಗಳ ನಿರ್ಜರೆಗಾಗಿ ಸಹಿಸುವುದು ಪರಿಶಃವೆನಿಸುತ್ತದೆ. ಪರಿಶಃವನ್ನು ಗೆಲ್ಲುವುದು ಪರಿಶಃಜಯವೆನಿಸುತ್ತದೆ. ತಪಸ್ಸಿನಿಂದ ಸಂವರ ಮತ್ತು ನಿರ್ಜರೆಗಳೆರಡು ಉಂಟಾಗುತ್ತವೆ. ಒಂದೇ ಆದ ಬೆಂಕಿಯು ಜ್ವಾಲೆ, ಭಸ್ಮ ಮತ್ತು ಕೆಂಡ ಮೊದಲಾದ ಕಾರ್ಯಗಳಿಗೆ ಕಾರಣವಾಗುವಂತೆ ತಪಸ್ಸು ಒಂದರಿಂದಲೇ ಅಭ್ಯುದಯ ಮತ್ತು ಕರ್ಮಕ್ಷಯ ಎರಡೂ ಆಗುತ್ತವೆ. ಗುಪ್ತಿಯು ಕಾಯಗುಪ್ತಿ, ವಚನಗುಪ್ತಿ ಮತ್ತು ಮನೋಗುಪ್ತಿ ಎಂದು 3 ಬಗೆ. ಸಮಿತಿಯು ಈರ್ಯ, ಭಾಷ, ಏಷಾನ, ಆಧಾನ ನಿಕ್ಷೇಪನ ಮತ್ತು ಉತ್ತುಸರ್ಗ ಎಂದು 5 ಬಗೆಯಾಗಿದೆ. ಧರ್ಮವು ಉತ್ತಮ ಶಮ, ಮಾರ್ದವ, ಆರ್ಜವ, ಶೌಚ, ಸತ್ಯ, ಸಂಯಮ, ತ್ಯಾಗ, ಅಂಕಿಂಚನ್ಯ ಮತ್ತು ಬ್ರಹ್ಮಚರ್ಯ ಎಂದು 10 ವಿಧವಾಗಿದೆ. ಇವುಗಳು ಖ್ಯಾತಿ, ಪೂಜೆ, ಲಾಭಗಳ ಅಪೇಕ್ಷೆಯಿಲ್ಲದೆ ಆಚರಿಸಬೇಕೆಂಬ ಉದ್ದೇಶದಿಂದ ಉತ್ತಮ ಎಂಬ ವಿಶೇಷಣವನ್ನು ಸೇರಿಸಿ ಹೇಳಲಾಗಿದೆ. ಕೋಪ ಮಾಡದಿರುವುದು ಕ್ಷಮೆ. ದುರಾಭಿಮಾನ ತ್ಯಾಗವು ಮಾರ್ದವ. ಯೋಗತ್ರಯದಲ್ಲಿ ಏಕತ್ರಯ ಇಲ್ಲದಿರುವುದು ಆರ್ಜವ. ಸುಳ್ಳು ಹೇಳದಿರುವುದು ಸತ್ಯ. ಅತಿ ಲೋಭದ ತಡೆ ಶೌಚ. ಮಿತಿ ಇಟ್ಟುಕೊಳ್ಳುವುದು ಸಂಯಮ. ಕರ್ಮದ ಕ್ಷಯಕ್ಕಾಗಿ ಮಾಡುವ ಕ್ರಿಯೆಗಳು ತಪ. ಒಳ್ಳೆಯ ಜ್ಞಾನಾದಿಗಳ ದಾನವು ತ್ಯಾಗ.
ಶರೀರ ಸಂಸ್ಕಾರದಲ್ಲಿ ಮಮಕಾರ ಬಿಡುವುದು ಅಂಕಿಂಚನ್ಯ ಮತ್ತು ಆತ್ಮನಲ್ಲಿ ಸ್ಥಿರವಾಗುವುದು ಬ್ರಹ್ಮಚರ್ಯವಾಗಿದೆ. ಇವು ದಶ ಧರ್ಮಗಳ ಸ್ವರೂಪವಾಗಿದೆ. ಇನ್ನು ಅನುಪೇಕ್ಷೆಗಳು ಅನಿತ್ಯ, ಆಶರಣ, ಸಂವರ, ಏಕತ್ವ, ಅನ್ಯತ್ವ, ಅಶುಚಿತ್ವ, ಆಶ್ರವ, ಸಂವರ, ನಿರ್ಜರ, ಲೋಕ, ಬೋಧಿ ದುರ್ಬಲ ಮತ್ತು ಧರ್ಮ ಸ್ವಾಖ್ಯಾತ್ವ ಎಂದು 12 ಬಗೆಗಳಾಗಿವೆ. ಅನುಪೇಕ್ಷೆ ಎಂದರೆ ಶರೀರಗಳನ್ನು ಕುರಿತು ಪದೇ ಪದೇ ಚಿಂತಿಸುವುದು. ಯಾವ ಪದಾರ್ಥವು ಸ್ಥಿರವಲ್ಲ ಎಂಬುದು ಅನಿತ್ಯ ಅನುಪೇಕ್ಷೆ. ಧರ್ಮವೊಂದೇ ರಕ್ಷಿಸುವುದೆಂದು ಆಶರಣ ಅನುಪೇಕ್ಷೆ. ನಶ್ವರ ಸಂಸಾರದ ಚಿಂತನೆ ಸಂಸಾರ ಅನುಪೇಕ್ಷೆ. ನಾನು ಯಾವಾಗಲೂ ಏಕಾಂಗಿ ಎಂಬ ಚಿಂತನೆ ಏಕತ್ವ ಅನುಪೇಕ್ಷೆ. ಶರೀರಾದಿಗಳು ನನ್ನಿಂದ ಬೇರೆ ಎನ್ನುವುದು ಅನ್ಯತ್ವ ಅನುಪೇಕ್ಷೆ. ಶರೀರದ ಕೊಳಕನ್ನು ಕುರಿತು ಚಿಂತಿಸುವುದು ಅಶುಚಿ ಅನುಪೇಕ್ಷೆ. ಆಶ್ರವವು ದುಃಖಕಾರಿ ಎಂಬುದು ಆಶ್ರವ ಅನುಪೇಕ್ಷೆ. ಸಂವರದ ಗುಣವನ್ನು ಭಾವಿಸುವುದು ಸಂವರ ಅನುಪೇಕ್ಷೆ. ನಿರ್ಜರೆಯ ಗುಣ ದೋಷಗಳ ಚಿಂತನೆ ಮಾಡುವುದು ನಿರ್ಜರ ಅನುಪೇಕ್ಷೆ. ಲೋಕದ ಸ್ವಭಾವದ ಚಿಂತನೆ ಮಾಡುವುದು ಲೋಕ ಅನುಪೇಕ್ಷೆ. ಸಮಾಧಿ ಮರಣವನ್ನು ಕುರಿತು ಚಿಂತನೆ ಮಾಡುವುದು ಬೋಧಿ ದುರ್ಬಲ ಅನುಪೇಕ್ಷೆ. ಅಹಿಂಸಾ ಲಕ್ಷಣವನ್ನು ಹೊಂದಿರುವ ಧರ್ಮದ ಚಿಂತನೆ ಮಾಡುವುದು ಧರ್ಮಾನುಪೇಕ್ಷೆ ಆಗಿದೆ. ಶರೀರಕ್ಕೆ ವೇದನೆ ಉಂಟು ಮಾಡತಕ್ಕವು ಪರಿಶಹಗಳು. ಅವು ಕ್ಷುಧೆ, ತೃಷ್ಣೆ, ಶೀತ, ಉಷ್ಣ, ದಂಶಮಕ, ನಗ್ನತೆ, ರತಿ, ಸ್ತ್ರೀ, ಚರ್ಮ, ನಿಷದ್ಯೆ, ಶಯ್ಯ, ಆಕ್ರೋಶ, ವದ, ಯಾಚನ, ಆಲಾಪ, ರೋಗ, ತೃಣಸ್ಪರ್ಶ, ಮಲ, ಸತ್ಕಾರ ಪುರಸ್ಕಾರ, ಪ್ರಜ್ಞಾ, ಅಜ್ಞಾನ ಮತ್ತು ಚಾರಿತ್ರ ಎಂಬ ಗುಣಗಳು ಕ್ರಮವಾಗಿ ವಿಕಾಸ ಹೊಂದುವ ಅವಸ್ಥೆಗಳನ್ನು ಗುಣಸ್ಥಾನ ಎನ್ನುತ್ತಾರೆ. ಮಿಥ್ಯತ್ವ, ಸಸಾಧನ, ಮಿಶ್ರ, ಅವಿರತ, ಸಮ್ಯಕ್ ದೃಷ್ಟಿ, ದೇಶಾವಿರತ, ಪ್ರಮತಾ ಸಂಯತ, ಅಪೂರ್ವಕರಣ, ಅನಿವೃತ್ತಿಕರಣ, ಸೂಕ್ಷ್ಮ ಸಂಪರಾಯ, ಉಪಶಾಂತ ಮೋಹ, ಕ್ಷೀಣ ಮೋಹ, ಸಾಯೋಗ ಕೇವಲಿ ಮತ್ತು ಆಯೋಗ ಕೇವಲಿ ಎಂದು 14 ಗುಣಸ್ಥಾನಗಳಿವೆ. ಯಾವ ಯಾವ ಗುಣಸ್ಥಾನದಲ್ಲಿ ಎಷ್ಟೆಷ್ಟು ಪರಿಶಹಗಳು ಇರುತ್ತವೆ ಎಂಬುದನ್ನು ನಿರ್ದಿಷ್ಟವಾಗಿ ತಿಳಿಸಿದ್ದಾರೆ. ದರ್ಶನ ಮೋಹನೀಯ, ಚಾರಿತ್ರ ಮೋಹನೀಯ ಮತ್ತು ವೇದನೀಯಗಳಿಂದ ಪರಿಶಹಗಳುಂಟಾಗುವ ಸಂಭವವಿರುತ್ತದೆ. ಒಬ್ಬ ಆತ್ಮನಿಗೆ ಒಂದೇ ಸಾರಿಗೆ 1ರಿಂದ ಹಿಡಿದು 19 ಪರಿಶಹಗಳು ವಿಕಲ್ಪದಿಂದ ಆಗುತ್ತವೆ. ಸಾಮಾಯಿಕ, ಛೇದೋಪಸ್ಥಾಪನ, ಪರಿಹಾರ ವಿಶುದ್ಧಿ, ಸೂಕ್ಷ್ಮ ಸಂಪರಾಯ ಮತ್ತು ಯಥಾಖ್ಯಾತ ಎಂದು ಚಾರಿತ್ರವು 5 ಬಗೆಯಾಗಿದೆ. ಈ ಬಗೆಗಳು ವಿಶೇಷದಿಂದ ಆಗಿವೆ. ಸಾಮಾಯಿಕದಲ್ಲಿ ಸರ್ವ ಸಾವಧ್ಯಗಳನ್ನು
ಬಿಡುವ ಸಂಕಲ್ಪ ಮುಖ್ಯವಾಗಿರುತ್ತದೆ. ಛೇದೋಪಸ್ಥಾಪನಾ ಚಾರಿತ್ರದಲ್ಲಿ ದೋಷಗಳ ಪರಿಮಾರ್ಜನೆ ಮುಖ್ಯವಾಗಿರುತ್ತದೆ. ಪರಿಹಾರ ವಿಶುದ್ಧಿ ಚಾರಿತ್ರವು 30 ವರ್ಷಗಳವರೆಗೆ ಗೃಹಸ್ಥನಾಗಿ ಸುಖವಾಗಿ ಕಳೆದು ಸಂಯುತನಾದ ನಂತರ ತೀರ್ಥಂಕರರ ಪಾದಮೂಲದಲ್ಲಿ ಪರಿಚರ್ಯೆ ಮಾಡುತ್ತಾ 8 ವರ್ಷಗಳವರೆಗೆ ಪ್ರತ್ಯಾಖ್ಯಾನ ಪೂರ್ವಕವಾಗಿ ಅಧ್ಯಯನ ಮಾಡುವುದು ಮುಖ್ಯವಾಗಿರುತ್ತದೆ. ತಪಸ್ಸು ಬಾಹ್ಯ ಮತ್ತು ಅಭ್ಯಂತರವೆಂದು 2 ಬಗೆಯಾಗಿದೆ. ಅನಾಶನ, ಅವಮೌದರ್ಯ, ವೃತ್ತಿಪರಿಸಂಖ್ಯಾನ, ರಸಪರಿತ್ಯಾಗ, ವಿವಿಕ್ತ ಶಯ್ಯಾಸನ ಮತ್ತು ಕಾಯಕ್ಲೇಶ ಇವು 6 ಬಾಹ್ಯ ತಪಸ್ಸುಗಳು. ಪ್ರಾಯಶ್ಚಿತ್ತ, ವಿನಯ, ವೈಯಾರುತ್ಯ, ಸ್ವಾಧ್ಯಾಯ, ವ್ಯತ್ಸರ್ಗ, ಧ್ಯಾನ ಇವು 6 ಅಭ್ಯಂತರ ತಪಸ್ಸುಗಳು. ಮಾಡಿದ ಅಪರಾಧಗಳನ್ನು ಪರಿಶೋಧನೆ ಮಾಡಿಕೊಳ್ಳುವುದು ಪ್ರಾಯಶ್ಚಿತ ಎನಿಸುವುದು. ಇದು ಆಲೋಚನೆ, ಪ್ರತಿಕ್ರಮಣ, ತದುಭಯ, ವಿವೇಕ, ವ್ಯತಿಸರ್ಗ, ತಪ, ಛೇದ, ಪರಿಹಾರ ಮತ್ತು ಉಪಸ್ಥಾಪನಾ ಎಂದು 9 ಭೇದವಾಗುತ್ತದೆ. ವಿನಯವು ಜ್ಞಾನ ವಿನಯ, ದರ್ಶನ ವಿನಯ, ಚಾರಿತ್ರ ವಿನಯ, ಉಪಚಾರ ವಿನಯ ಎಂದು 4 ಬಗೆಯಾಗಿದೆ. ವೈಯಾರುತವು ಆಚಾರ್ಯ, ಉಪಾಧ್ಯಾಯ, ತಪಸ್ವಿ, ಶೈಕ್ಷ, ಗ್ಲಾನ, ಗಣ, ಕುಲ, ಸಂಘ, ಸಾಧು ಮತ್ತು ಮನೋಜ್ಞ ಎಂದು 10 ಬಗೆಯಾಗಿದೆ. ಸ್ವಾಧ್ಯಾಯವು ವಾಚನ, ಪೃಚನ, ಅನುಪೇಕ್ಷ, ಅಮನ್ನಯ ಮತ್ತು ಧರ್ಮೋಪದೇಶ ಎಂದು 5 ಬಗೆಯಾಗಿದೆ. ವ್ಯತಿಸರ್ಗವು ಬಾಹ್ಯೋಪಾಧಿ ಮತ್ತು ಅಭ್ಯಂತರೋಪಾಧಿ ಎಂದು 2 ಬಗೆಯಾಗಿದೆ. ಧ್ಯಾನವು ಆರ್ತ, ರೌದ್ರ, ಧರ್ಮ ಮತ್ತು ಶುಕ್ಲವೆಂದು 4 ಬಗೆಯಾಗಿದೆ. ಆರ್ತ ಮತ್ತು ರೌದ್ರ ಧ್ಯಾನಗಳು ಸಂಸಾರಕ್ಕೆ ಕಾರಣವಾಗಿವೆ. ಧರ್ಮ ಮತ್ತು ಶುಕ್ಲ ಧ್ಯಾನಗಳು ಮೋಕ್ಷಕ್ಕೆ ಕಾರಣವಾಗಿದೆ. ಆರ್ತ ಧ್ಯಾನವು ಅವಿರತ, ದೇಶಾವಿರತ ಮತ್ತು ಪ್ರಮಥ ಸಂಯತ ಗುಣಸ್ಥಾನದಲ್ಲಿರುವವರೆಗೆ ಜೀವನಿಗೆ ಉಂಟಾಗುತ್ತದೆ. ರೌದ್ರ ಧ್ಯಾನವು ಅವಿರತ ಮತ್ತು ದೇಶಾವಿರತರಿಗೆ ಆಗುತ್ತದೆ. ಸಮ್ಯಕ್ ದೃಷ್ಟಿ ಶ್ರಾವಕ, ವಿರತ, ಅನಂತಾನುಬಂಧಿ ವಿಯೋಜಕ, ದರ್ಶನ ಮೋಹ ಕ್ಷಪಕ, ಉಪಶಮಕ, ಉಪಶಾಂತ ಮೋಹ ಕ್ಷಪಕ, ಕ್ಷೀಣಮೋಹ ಮತ್ತು ಜಿನರು ಇವರು ಕ್ರಮವಾಗಿ ಅಸಂಖ್ಯಾತ ಗುಣ ನಿರ್ಜರೆ ಉಳ್ಳವರಾಗಿರುತ್ತಾರೆ. ದಿಗಂಬರ ಮುನಿಗಳು ಪುಲಕ, ಬಕುಲ, ಕೂಶಿಲ, ನಿಗ್ರಂಥ ಮತ್ತು ಸ್ನಾನಕ ಎಂದು 5 ಬಗೆಯಲ್ಲಿ ಇದ್ದಾರೆ. ಇವೇ ಮೊದಲಾದ ವಿಷಯಗಳನ್ನು ಸರ್ವಾರ್ಥ ಸಿದ್ಧಿ 9ನೆಯ ಅಧ್ಯಾಯದಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಇನ್ನು ಕೊನೆಯ ಅಧ್ಯಾಯ 10ನೇ ಅಧ್ಯಾಯ. ಇದರಲ್ಲಿ ಮೋಕ್ಷ ತತ್ವದ ವರ್ಣನೆ ಬಂದಿದೆ. ಇವು ಮುಂದಿನ ಸಂಚಿಕೆಯಲ್ಲಿ ತಿಳಿಯಲು ಇದ್ದೇವೆ. ಎಲ್ಲರಿಗೂ ಜಯ ಜಿನೇಂದ್ರ.